ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್ ಗೌಡ. ಸ್ನೇಹಿತರೆ, ಜಾರ್ಖಂಡ್‌ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಈಗ ಹೊಸ ಹಂತಕ್ಕೆ ತಲುಪಿಬಿಟ್ಟಿದೆ. ಹೌದು, 22 ದಿನದ ಈ ನಡೀತಿರುವಂತಹ ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಈಗ ನೇರವಾಗಿ ಮುಖ್ಯಮಂತ್ರಿಯ ಅಂದ್ರೆ ಹೇಮಂತ್ ಸೊರೇನ್ ಅವರ ರಾಜೀನಾಮೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆಗಸ್ಟ್ 20ರಂದು ಸಿಎಂ ಅವರು ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ವಿದ್ಯಾರ್ಥಿಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನ ಈ ಜಾರ್ಖಂಡ್ ನ ಕುರಿತಾಗಿ, ಈ ಪ್ರೊಟೆಸ್ಟ್ ನ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ಸ್ನೇಹಿತರೆ, ಪ್ರತಿಭಟನೆ ಯಾಕೆ ಶುರುವಾಯಿತು? ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ನಮ್ಮಲ್ಲಿ ಕೆಪಿಎಸ್ಸಿ ಹೆಂಗಿದೆಯಲ್ಲ, ಅಲ್ಲಿ ಜೆಪಿಎಸ್ಸಿ ಅಂತ ಮತ್ತು ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ ಅಂತ ಆರೋಪ ಮಾಡಿ ವಿದ್ಯಾರ್ಥಿಗಳು ಜುಲೈ 26ರಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಮುಖ್ಯ ಆರೋಪ ಏನಪ್ಪಾ ಅಂದ್ರೆ ಜೆಎಸ್ಎಸ್ಸಿ, ಸಿಜಿಎಲ್ ಸೇರಿದಂತೆ ಹಲವು ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ. ಪರೀಕ್ಷೆ ನಡೆಸಿದ ಖಾಸಗಿ ಸಂಸ್ಥೆ ಟಿಡಿಪಿಎಲ್ ಮೇಲೆ ಅನುಮಾನ ಇದೆ. ಯಾವ್ಯಾವ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಈ ರೀತಿ ಪರೀಕ್ಷೆ ನಡೆಸಿದವೋ ಅವ್ರ ಮೇಲೆ ಅನುಮಾನ ಕೂಡ ಇದೆ ಅಂತೆ. ಜೊತೆಗೆ ಸರ್ಕಾರಿ ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನು ಕೂಡ ಅನುಮಾನ ಇದೆ. ಸೊ ಇದೇ ವಿಷಯಕ್ಕೆ ರಾಂಚಿಯ ಜೈಪಾಲ್ ಸಿಂಗ್ ಸ್ಟೇಡಿಯಂ ಮುಂದೆ ವಿದ್ಯಾರ್ಥಿಗಳು 22 ದಿನದಿಂದನೂ ಕೂಡ ಅನಿರ್ದಿಷ್ಟಾವಧಿಯ ಧರಣಿ ಕುಂತು ಬಿಟ್ಟಿದ್ದಾರೆ. ಸ್ನೇಹಿತರೆ, ಏನ್ ಹೊಸ ಘೋಷಣೆ ಮಾಡಿದ್ರು? ಮತ್ತೆ ಇಲ್ಲಿ ಬದಲಾವಣೆಗಳಾಗಿದ್ದಾವೆ. ಯಾಕಂದ್ರೆ ಮೊದಲು ಈ ಕೆಲವೊಂದಿಷ್ಟು ಬೇಡಿಕೆ ಇದ್ವು. ಅಂದ್ರೆ ಕೇಂದ್ರಕ್ಕೆ ನೀವು ಒಪ್ಪಿಸಬೇಕು, ಕೇಂದ್ರ ಒಂದು ಅಧಿಕಾರಿಗಳು, ಕೇಂದ್ರದ ತಂಡ ಇಲ್ಲಿ ತನಿಖೆ ಮಾಡಬೇಕು ಇದರ ಕುರಿತಾಗಿ ಅಂತ ಬೇಡಿಕೆ ಇತ್ತು. ಆದ್ರೆ ಈಗ ಬೇಡಿಕೆ ಬೇರೆ ಹಾದಿನೇ ಹಿಡಿದು ಬಿಟ್ಟಿದೆ. ಶನಿವಾರ ಆಗಸ್ಟ್ 16ರಂದು ವಿದ್ಯಾರ್ಥಿಗಳು ತಿರಂಗಾ ಯಾತ್ರಾ ಹೆಸರಿನಲ್ಲಿ ರಾಂಚಿ ನಗರದಲ್ಲಿ ದೊಡ್ಡ ಮೆರವಣಿಗೆಯನ್ನ ನಡೆಸಿದ್ರು. ಸೊ ಈ ಮೆರವಣಿಗೆಯಲ್ಲಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ರಿಫಾರ್ಮ್ ಮಂಚ್ ನಾಯಕರು ಪ್ರಮುಖ ಘೋಷಣೆಯನ್ನ ಮಾಡಿದ್ರು. ಸ್ನೇಹಿತರೆ, ಅದೇನು ಘೋಷಣೆ ಮಾಡಿದ್ರೆ ಮಂಚ್ನ ವಕ್ತಾರ ಪಿಯೂಷ್ ಸಿಂಗ್ ಅವರು ಹೇಳಿದ್ರು, ನಾವು ಈವರೆಗೆ ಗಾಂಧಿವಾದಿ ರೀತಿಯ ಒಂದು ಸರ್ಕಾರವನ್ನ ಒಂದು ಮನವಿ ಮಾಡ್ಕೊಂಡ್ವಿ ಸರ್ಕಾರಕ್ಕೆ ಗಾಂಧಿಯ ರೂಪದಲ್ಲಿ. ಆದರೆ ನಮ್ಮ ಬೇಡಿಕೆಗಳು ಕಿವಿಗೆ ಬೀಳ್ತಿಲ್ಲ. ಆದ್ದರಿಂದ ಇವತ್ತು ನಾವು ಆಗಸ್ಟ್ 20ರಂದು ಮುಖ್ಯಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತ ಘೋಷಣೆ ಮಾಡಿಬಿಟ್ರು. ಹೌದು ಸ್ನೇಹಿತರೆ, ಅವರು ಇನ್ನು ಕೂಡ ಹೇಳ್ತಾರೆ, ಇದು ಮೊದಲ ಬಾರಿಗೆ ನಾವು ಸಿಎಂ ರಾಜೀನಾಮೆ ಕೇಳುತ್ತಿದ್ದೇವೆ. ಈ ಹಗರಣಗಳಿಗೆ ಜವಾಬ್ದಾರಿಯನ್ನ ನಿಗದಿ ಮಾಡುವ ಸಮಯ ಬಂದಿದೆ. ಹೌದು, ಇದುವರೆಗೂ ಕೂಡ ನಾವು ಒಂದು ಬೇಡಿಕೆಯನ್ನ ಇಟ್ಟಿದ್ವಿ, ಕೇಂದ್ರಕ್ಕೆ ನೀವು ತನಿಖೆಯನ್ನ ಒಪ್ಪಿಸ್ಬಿಡಿ ಅಂತ. ಆದ್ರೆ ಅಲ್ಲಿಯ ಸಿಎಂ ಹೇಳ್ತಾ ಇರೋದು ಸಿಬಿಐ ತನಿಖೆ ಆಗ್ತಾ ಇದೆ, ಅದರ ಒಂದು ಏನ್ ನಿರ್ಧಾರ ಬರುತ್ತೆ, ತನಿಖೆಯಲ್ಲಿ ಏನ್ ಮಾಹಿತಿ ಬರುತ್ತೆ ಅದನ್ನ ನಾವು ನಿಮ್ ಮುಂದೆ ಜೊತೆಗೆ ರಾಜ್ಯದ ಮುಂದೆ ಇಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದರ ತನಿಖೆ ಇನ್ನು ಹಾಗೆ ಮುಂದುವರಿತಾನೆ ಇದೆ, ಅದನ್ನ ಅಲ್ಲಿಯೇ ಮುಚ್ಚಾಕ್ತಾರೆ ಅಂತ ವಿದ್ಯಾರ್ಥಿಗಳ ಆರೋಪ ಇದೆ. ಸೊ ಅದಕ್ಕಾಗಿ ಕೇಂದ್ರದ ಒಂದು ಅಧಿಕಾರಿಗಳಿಗೆ, ತಂಡಕ್ಕೆ ನೀವು ಈ ಒಂದು ತನಿಖೆಯನ್ನ ಒಪ್ಪಿಸಬೇಕಂತ ಬೇಡಿಕೆ ಇತ್ತು. ಆದ್ರೆ ಅದು ನೀಡಿರ್ಲಿಲ್ಲ. ಸೊ ಇದಕ್ಕಾಗಿ ನಮ್ಮ ಬೇಡಿಕೆ ಸರ್ಕಾರದ ಕಿವಿಗೆ ಬೀಳ್ತಾ ಇಲ್ಲ ಅಂತ ಈಗ ಸಿಎಂ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಹೌದು, ಈ ಮೂರು ಮುಖ್ಯವಾದ ಬೇಡಿಕೆಗಳು ಏನೇನಪ್ಪಾ ಅಂದ್ರೆ ಜೆಎಸ್ಎಸ್ಸಿ, ಸಿಜಿಎಲ್ ಪರೀಕ್ಷೆಯನ್ನ ರದ್ದು ಮಾಡಬೇಕು, ಈ ಹಗರಣದ ಬಗ್ಗೆ ಸಿಬಿಐ ತನಿಖೆ ಅಥವಾ ಜಾರ್ಖಂಡ್ ಹೊರಗಿನ ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿಯಿಂದ ತನಿಖೆ ಮಾಡಬೇಕು, ಸಿಎಂ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕು ಅಂತ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಜೆಪಿಎಸ್ಸಿ, ಜೆಎಸ್ಎಸ್ಸಿ ರಿಫಾರ್ಮ್ಸ್ ಮಾರ್ಚ್ ನ ಮತ್ತೊಬ್ಬ ನಾಯಕ ರವೀಂದ್ರ ಅವರು ಹೇಳ್ತಾರೆ, ಜೆಎಂಎಂ ಮತ್ತು ಕಾಂಗ್ರೆಸ್ ಎರಡು ನಮೋದಿತ ರಾಜಕೀಯ ಅಂದ್ರೆ ಎರಡು ನಮ್ಮಲ್ಲಿ ನಡೀತಲ್ವಾ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಂತ, ಆ ರೀತಿ ಅನ್ಕೊಳ್ಬಹುದು ಇದನ್ನ. ಆದ್ದರಿಂದ ನಾವು ಸಿಎಂ ರಾಜೀನಾಮೆ ಕೇಳ್ತಿದ್ದೇವೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನಮಗೆ ಫೋನ್ ಮಾಡಿ ಮಾತನಾಡಿದ್ರು. ಆದರೆ ಇಂತಹ ಸಾಂಕೇತಿಕ ಮಾತುಗಳು ಈ ಕೆಲಸವನ್ನ ಮಾಡೋದಿಲ್ಲ, ಬರೀ ಮಾತುಗಳಾಗಿರ್ತವೆ. ಕಾಂಗ್ರೆಸ್ ಜೆಎಂಎಂ ನೇತೃತ್ವದ ಸರ್ಕಾರಕ್ಕೆ ನೀಡ್ತಿರೋ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಬೇಕು. ಸೊ ಆ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಕಾಂಗ್ರೆಸ್ ಜೆಎಂಎಂ ಸರ್ಕಾರಕ್ಕೆ ಬೆಂಬಲವನ್ನ ಕೊಡಬಾರದು ಅಂತ ಇಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅವರು ಕೊನೆಯಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಆಗಸ್ಟ್ 20ರಂದು ನಾವು ಸಿಎಂ ಮನೆಗೆ ನುಗ್ಗಿ
ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಅಲ್ಲಿಂದ ನಾವು ಹೋಗೋದಿಲ್ಲ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಮಧ್ಯೆ ಸರ್ಕಾರ ಇನ್ನು CID ತನಿಖೆ ವರದಿಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ CM ಹೇಮಂತ್ ಅವರು ಈ ಹಿಂದೆ ಹೇಳಿದ್ರು. ಆದ್ರೆ ವಿದ್ಯಾರ್ಥಿಗಳು ಈಗ CID ತನಿಖೆ ಒಪ್ಪಲ್ಲ ನಾವು, ಅಲ್ಲಿ ನೀವು ಏನಾದ್ರೂ ಗೋಲ್ಮಾಲ್ ಮಾಡ್ತೀರಿ ಅಂತಾನು ಕೂಡ ಅವರ ಗಮನದಲ್ಲಿದೆ. ಸೊ ನಮಗೆ CIB ಒಂದು CBI ಅಥವಾ ಹೊರಗಿನ ತನಿಖೆ ಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಅಂದ್ರೆ ಆ ಜಾರ್ಖಂಡ್ನ CBI ತನಿಖೆ ಬೇಡ, ಕೇಂದ್ರದಿಂದ ಅಥವಾ ಹೊರಗಿನ ತನಿಖೆ ನಮಗ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಪರಿಸ್ಥಿತಿ ಒಟ್ಟಾರೆಯಾಗಿ ಉದ್ವಿಗ್ನವಾಗಿದೆ. ಆಗಸ್ಟ್ 20ರಂದು ರಾಂಚಿಯಲ್ಲಿ ಬೀದಿ ಪೊಲೀಸರು ಬಂದೋಬಸ್ತ್ ನಿರೀಕ್ಷೆ ಮಾಡಲಾಗಿದೆ. ಸೊ ನೋಡೋಣ ಯಾವ ರೀತಿಯಾಗಿ ಪ್ರೊಟೆಸ್ಟ್ ನಡೆಯುತ್ತಂತ. ಆದ್ರೆ ಒಟ್ಟಾರೆಯಾಗಿ ನೀಟ್ನ ವಿಚಾರವಾಗಿ ಕೊಡ್ತಾ ಇರುವಂತಹ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಕಾಂಗ್ರೆಸ್ ಪಾರ್ಟಿನೂ ಕೂಡ ನೋಡಿದ್ರೆ ಅಲ್ಲಿ ನೀವು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೋಗಿ ಕುಂತ್ಕೊಂಡ್ರು. ಜೊತೆಗೆ ನಮ್ಮ CM ಕೂಡ ಅಲ್ಲಿ ಹೋಗಿದ್ರು, ದೆಹಲಿಯಲ್ಲಿ ನೀವು ಗಮನ ಹರಿಸಿರಬಹುದು. ಜೊತೆಗೆ ಈಗ ಅದೇ ರೀತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿಯಾಗಿ ಪ್ರತಿಭಟನೆಯಲ್ಲಿ ಮಾಡಿತ್ತು, ಆದ್ರೆ ಇಲ್ಲಿ ಯಾರು ಕೂಡ ಅವರು ಕಾಣಿಸ್ತಾ ಇಲ್ಲ. ಯಾಕೆ ಇಲ್ಲಿ ಬಿಜೆಪಿ ಸರ್ಕಾರ ಇಲ್ವಾ ಅಂತ ಕೆಲವೊಂದಿಷ್ಟು ಮಾಹಿತಿ ವರದಿಗಳ ಆಧಾರದ ಮೇಲೆ ಇಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಹೌದು, ಒಂದು ವಿದ್ಯಾರ್ಥಿಗಳಿಗೆ ಒಂದು ತರ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎರಡು ವಿದ್ಯಾರ್ಥಿಗಳೇ ಅಲ್ವಾ, ಇವರಿಗೆ ವಿದ್ಯಾರ್ಥಿಗಳ ತರ ಕಾಣಿಸ್ತಾ ಇಲ್ಲ. ಇವರು ತಮ್ಮ ಬೇಡಿಕೆಗಳನ್ನ ಬೇಡಿಸ್ಕೊಳ್ಳಿಕ್ಕೆ ಆ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿದ್ರು ಅಂತ ಈ ವಿಚಾರದಿಂದ ನಮಗ್ ಗೊತ್ತಾಗ್ಬಿಡತ್ತೆ ಸ್ನೇಹಿತರೆ. ಅನೇಕ ನೀವು ನ್ಯೂಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಯಾವುದೇ ರೀತಿಯಾದಂತಹ ಈ ವಿದ್ಯಾರ್ಥಿಗಳಿಗೆ ಬೆಂಬಲ ಸಿಗ್ತಾ ಇಲ್ಲ ಮತ್ತು ಇಲ್ಲಿ ಯಾವುದೇ ರೀತಿಯಾದ ಹಿಂದುತ್ವದ ವಿರುದ್ಧವಾಗಿ ಸ್ಲೋಗನ್ಸ್ ಗಳು ಕೇಳಿಸಿ ಬರ್ತಾ ಇಲ್ಲ. ಜೊತೆಗೆ ದೇಶ ವಿರೋಧಿ ಕೃತ್ಯಗಳನ್ನ ಇಲ್ಲಿ ಜಾರ್ಖಂಡ್ ನಲ್ಲಿ ಯಾವ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ. ಜೊತೆಗೆ ಇವರ ಮೇಲೆ ಲಾಠಿ ಚಾರ್ಜ್ ಆದ್ರೂ ಸಹಿತ ಪೊಲೀಸರ ಮೇಲೆ ಇವರು ಎಗರೆ ಬಿದ್ದಿಲ್ಲ, ಕಲ್ಲು ತೂರಾಟ ಆಗಿಲ್ಲ. ಇದಕ್ಕಪ್ಪ ಪ್ರೊಟೆಸ್ಟ್ ಅಂತ ಕರೆಯುವುದು. ಆದ್ರೆ ದೆಹಲಿಯಲ್ಲಿ ಏನಾಯ್ತು, ಒಂದು ಕಲ್ಲು ತುಂಬಿದ ಲಾರಿನೇ ನಿಂತು ಬಿಟ್ಟಿತ್ತು ಅಲ್ಲಿ. ಸೊ ನೀವು ಗಮನಿಸಿರಬಹುದು. ಸೊ ಅದೇ ರೀತಿಯಾಗಿ ಕಲ್ಲು ತೂರಾಟಗಳು ಆದ್ವು, ಪೊಲೀಸರ ಮೇಲೆ ಅವಹೇಳನ, ಜೊತೆಗೆ ಅಲ್ಲಿಯ ಒಂದು ಸೈನಿಕರ ಮೇಲೇನು ಕೂಡ ಎಂತೆಂತ ಮಾತುಗಳನ್ನ ಮಾತನಾಡಿದ್ರು. PM ನರೇಂದ್ರ ಮೋದಿಯ ವಿರೋಧವಾಗಿ ನಮ್ಮ ರಾಷ್ಟ್ರದ PM ಅವರು ಹಾಗೆ ಹೀಗೆ ಏನ್ ಬೇಕಾದ್ರೂ ಅವರ ತಾಯಿಯ ಮೇಲೇನು ಕೂಡ ಅವಹೇಳನಕಾರಿ ಮಾತುಗಳನ್ನ ಮಾತನಾಡಿದ್ರು. ಸೊ ಇದೆಲ್ಲವೂ ಕೂಡ ಮಾಡಿದ್ದು ಪ್ರೊಟೆಸ್ಟ್ ಅಥವಾ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕ ಅಂತ ಇನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ ಇದೆ. ಸೊ ನೋಡೋಣ, ಒಟ್ಟಾರೆಯಾಗಿ ಜಾರ್ಖಂಡ್ ನಲ್ಲಿ ಈ ರೀತಿ ಒಂದು ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನ ನಡೆಸ್ತಿದ್ದಾರೆ. ಸೊ ತಮಗೆ ನ್ಯಾಯ ಕೊಡಬೇಕು ಅಂತ ಈಗ 22 ದಿನ ಆಯ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿ ಕೂಡ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಪ್ರೊಟೆಸ್ಟ್ ಮುಂದುವರಿತಾ ಇದೆ. ನೋಡೋಣ ಇದೇ ಆಗಸ್ಟ್ 20ನೇ ತಾರೀಕು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗತ್ತೆ, ಅಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ತವೆ ಸರ್ಕಾರಗಳು ಅಂತ ಕಾಯ್ದು ನೋಡೋಣ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.